ಭಾರತದ ಪ್ರಜಾಪ್ರಭುತ್ವ ಇತಿಹಾಸದಲ್ಲೇ ಅತಿ ವಿಚಿತ್ರ ಸನ್ನಿವೇಶ. ಚುನಾವಣೆಯಲ್ಲಿ ಸೋತರೂ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲು ಮಮತಾ ಬ್ಯಾನರ್ಜಿ ನಿರಾಕರಿಸ್ತಾ ಇದ್ದಾರೆ. ಹೌದು, ಈಗ ಚುನಾವಣೆ ಸೋತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಈ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ. ಬಟ್ ಚುನಾವಣೆಯಲ್ಲಿ ಸೋತ್ರೂ ಕೂಡ ನನ್ನ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿ ಹಠ ಹಿಡಿದಿದ್ದಾರೆ ಮಮತಾ ಬ್ಯಾನರ್ಜಿ. ಏನ್ ಕಾರಣ? ನಾನು ಚುನಾವಣೆಯಲ್ಲಿ ಸೋತಿರೋದನ್ನ ಒಪ್ಪೋದಿಲ್ಲ ಅಂತ ಮಮತಾ ಬ್ಯಾನರ್ಜಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ರಾಜೀನಾಮೆ ನೀಡದಿದ್ರೆ ಸಾಂವಿಧಾನಿಕವಾಗಿ ಮುಂದೇನಾಗುತ್ತೆ? ಇದೀಗ ರಾಜ್ಯಪಾಲರ ಅಂಗಳಕ್ಕೆ ವರ್ಗಾವಣೆ ಆಗಲಿದೆ ಈ ಚೆಂಡು. ಮಮತಾ ಬ್ಯಾನರ್ಜಿ ಅವರನ್ನ ರಾಜ್ಯಪಾಲರೇ ವಜಾ ಮಾಡ್ತಾರಾ? ಮಮತಾ ಆಡಳಿತಾವಧಿಯ ಅಂತ್ಯ ಆಗುವವರೆಗೆ ಕಾಯುತ್ತಾರಾ ಹಾಗಾದ್ರೆ ರಾಜ್ಯಪಾಲರು? ಸಂವಿಧಾನದ ಆರ್ಟಿಕಲ್ 164 ಅನ್ವಯ ಸಿಎಂನ ವಜಾ ಮಾಡ್ತಾರ ರಾಜ್ಯಪಾಲರು ಅನ್ನೋ ಪ್ರಶ್ನೆ ಇದೆ. ದೇದೆ ಹೈಡ್ರಾಮಾಗೆ ಅಂತ್ಯ ಹಾಡುತ್ತಾ ಪಶ್ಚಿಮ ಬಂಗಾಳ ರಾಜಭವನ. ಭಾರತದ ಪ್ರಜಾಪ್ರಭುತ್ವ ಇತಿಹಾಸದಲ್ಲೇ ಅತಿ ವಿಚಿತ್ರ ಸನ್ನಿವೇಶ ಆಯಿತು. ಸತತವಾಗಿ ಆಳ್ವಿಕೆಯನ್ನ ನಡೆಸಿದ ನಂತರ ಸೋತಿದ್ದಾರೆ. ಶಾಸಕಿಯೂ ಕೂಡ ಅಲ್ಲ. ಈಗ ಮಮತಾ ಬ್ಯಾನರ್ಜಿ ಅವರು ಶಾಸಕಿಯೂ ಕೂಡ ಅಲ್ಲ. 2 ಕ್ಷೇತ್ರಗಳಲ್ಲೂ ಸೋತಿದ್ದಾರೆ. ಸ್ಪರ್ಧೆ ಮಾಡಿದಂತ 2 ಕ್ಷೇತ್ರಗಳಲ್ಲೂ ಕೂಡ ಸೋತಿದ್ದಾರೆ ಮಮತಾ ಬ್ಯಾನರ್ಜಿ ಸುವೆಂದು ಅಧಿಕಾರಿ ವಿರುದ್ಧ. Adjudication 32 lakhs were included, but do you know that after that the 7 lakhs what was deposited together, that is also included, but nobody knows that. So how they play the dirty, nasty and mischievous games. I have never seen this type of election in my life. From the beginning in my student life I have seen so many elections. Even 2004 also, when I was only alone, there also I have not seen this type of atrocities. We fought against the all machinery, where Prime Minister and Home Minister is also involved. Directly interference. SIR, they deleted 90 lakhs names from the voter list. And when we went to court adjudication, 32 lakhs were included. But do you know that after that, the 7 lakhs what was deposited together, that is also included, but nobody knows that. So how they play the dirty, nasty and mischievous games. I have never seen this type of election in my life. From the beginning in my student life, I have seen so many elections. Even 2004 also, when I was only alone, there also I have not seen this type of atrocities. We fought against the all machinery, where Prime Minister and Home Minister is also involved. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಒಂದ್ ಕಡೆ ಈಗ ಸಿಎಂ ಸ್ಥಾನಕ್ಕೆ ಇವರು ರಾಜೀನಾಮೆ ಕೊಡಲ್ಲ ಅಂತಿದ್ದಾರೆ. ಏನ್ ಕಾರಣ? ಜೊತೆಗೆ ಅಕಸ್ಮಾತ್ ಆಗಿ ರಾಜೀನಾಮೆ ಕೊಡದೇ ಇದ್ರೆ ಮುಂದೇನಾಗಬಹುದು ಸಾಂವಿಧಾನಿಕವಾಗಿ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಇದೊಂದು ರೀತಿಯಂಥ ವಿಚಿತ್ರ ಸನ್ನಿವೇಶ ಅಂತ ಹೇಳ್ಬೋದು. ಒಂದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಆರಂಭದಿಂದ ಇದುವರೆಗೂ ಅಂದರೆ ಪ್ರಜಾಪ್ರಭುತ್ವ ಇತಿಹಾಸದಲ್ಲೇ ಈ ರೀತಿಯ ಸನ್ನಿವೇಶ ಸೃಷ್ಟಿನೇ ಆಗಿರಲಿಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಯಾವುದೇ ಒಂದು ರಾಜ್ಯದ ಮುಖ್ಯಮಂತ್ರಿ ಚುನಾವಣೆಯಲ್ಲಿ ಸೋತ ನಂತರ ತಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡೋದಿಲ್ಲ ಅಂತ ಹೇಳೋದು ನಿಜಕ್ಕೂ ಒಂದು ರೀತಿಯಾದಂಥ ಆಶ್ಚರ್ಯಕರ ಮತ್ತು ಒಂದು ರೀತಿಯ ವ್ಯಂಗ್ಯದ ಸನ್ನಿವೇಶ ಅಂತಲೇ ಹೇಳ್ಬೋದು. ಯಾಕೆಂದರೆ ತಾವು ಒಂದು ಜನಾಭಿಪ್ರಾಯವನ್ನು, ಜನರ ಒಂದು ಬೆಂಬಲವನ್ನು ಕಳ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ನೈತಿಕ ಹೊಣೆ ಹೊತ್ತು ತಮ್ಮ ಏನೊಂದು ಟೆನ್ಯೂರ್ ಇರುತ್ತೆ, ತಮ್ಮ ಅವಧಿ ಏನಿರುತ್ತೆ ಅದಕ್ಕೆ ಒಂದು ಕೆಲವು ದಿನ ಮೊದಲೇನೆ ಸಹಜವಾಗಿ ರಾಜೀನಾಮೆ ಕೊಡ್ತಾರೆ. ಇವತ್ತು ತಾನೇ ನೆನೆ ಏನು ಎಲೆಕ್ಷನಲ್ಲಿ ಸೋತರು ತಮಿಳ್ನಾಡು ಸಿಎಂ ಸ್ಟಾಲಿನ್ ಅವರು ಇವತ್ತಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಒಂದು ರೀತಿಯಾದ ರಾಜೀನಾಮೆ ಕೊಡೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಮುಂದಾಗೋದಿಲ್ಲ, ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ದಾರೆ. ಯಾಕೆಂದರೆ ನಾನು ನೈತಿಕವಾಗಿ ಗೆಲುವು ಸಾಧಿಸಿದ್ದೀನಿ. ಒಂದು ರೀತಿ ನಂಬರ್ಸ್ ಮೂಲಕ ಅವ್ರು ಗೆದ್ದಿರ್ಬೋದು BJP ಅವರು, ಆದರೆ ನೈತಿಕವಾಗಿ ನಾನು ಗೆದ್ದಿದ್ದೀನಿ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಮಮತಾ ಬ್ಯಾನರ್ಜಿ ಹೇಳಿರೋದು ನಮ್ಮ ಈ ಒಂದು ಹೋರಾಟ ಏನಿದೆ ಅದು ಈಗ BJP ವಿರುದ್ಧ ಅಲ್ಲ, ನಮ್ಮ ಹೋರಾಟ ಇರೋದು ಚುನಾವಣಾ ಆಯೋಗದ ವಿರುದ್ಧ ಅಂತ.
ಈ ರೀತಿಯಾದಂಥ ಒಂದು ಮಾತನ್ನು ಹೇಳ್ತಾ ಅವರು ಹಲವು ರೀತಿಯಾದಂಥ ಆರೋಪಗಳನ್ನು ಮಾಡಿದ್ದಾರೆ. ಮೊದಲನೇದಾಗಿ ಏನೊಂದು SIR ನಡೀತು, ಒಂದು ಮತದಾರರ ಪಟ್ಟಿ ಪರಿಷ್ಕರಣೆ ಏನು ನಡೀತು, ಆ ಸಂದರ್ಭದಲ್ಲಿ ವಿಪರೀತ ಗೋಲ್ಮಾಲ್ ಆಗಿದ್ದಾವೆ, 90 ಲಕ್ಷಕ್ಕೂ ಹೆಚ್ಚು ಮತದಾರ ಪಟ್ಟಿಯಿಂದ ಕೈಬಿಡಲಾಗಿದೆ ಅಂತ ಆರೋಪ ಮಾಡಿದರು. ಆದರೆ ಈ ವಿಚಾರ ಕೋರ್ಟ್ಗೂ ಹೋಗಿತ್ತು ಮತ್ತು ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಏನೊಂದು ಮತದಾರ ಪಟ್ಟಿ ಪರಿಷ್ಕರಣೆ ಕರೆಕ್ಟಾಗಿದೆ ಅಂತ ನ್ಯಾಯಾಲಯ ಕೂಡ ಹೇಳಿತ್ತು. ಆದರೆ ಮಮತಾ ಬ್ಯಾನರ್ಜಿ ಅವ್ರ ವಾದ ಏನಂದರೆ 35 ಲಕ್ಷಕ್ಕೂ ಹೆಚ್ಚು ಮತದಾರರನ್ನು ಮತ್ತೆ ಮರುಸೇರ್ಪಡೆ ಮಾಡಿದ್ದಾರೆ, ಇದು ಯಾವ ರೀತಿಯ ಪರಿಷ್ಕರಣೆ ಅಂತೇಳ್ಬಿಟ್ಟು ಮಮತಾ ಬ್ಯಾನರ್ಜಿ ಅವರ ಪ್ರಶ್ನೆ. ಅದು ಒಂದಾದರೆ, ಮತ್ತೊಂದು, ನಾನು ವಿದ್ಯಾರ್ಥಿ ಜೀವನದಿಂದ ಹಿಡಿದು ಇವತ್ತಿನವರೆಗೂ ಈ ರೀತಿಯಾದಂಥ ಚುನಾವಣಾ ವ್ಯವಸ್ಥೆಯನ್ನು, ದರ್ಪವನ್ನು, ದೌರ್ಜನ್ಯವನ್ನು ಮತ್ತು ಹಿಂಸೆಯನ್ನು ನಾನು ನೋಡಿಲ್ಲ. ಅದರಲ್ಲೂ TMC ಕಾರ್ಯಕರ್ತರಿಗೆ ವಿಪರೀತ ಹಿಂಸೆ ಆಗಿದೆ. ಒಂದು ರೀತಿ ಮಹಿಳೆಯರಿಗೆ ರೇಪ್ ಮಾಡ್ತೀವಿ ಅಂತೇಳ್ಬಿಟ್ಟು ಬೆದರಿಕೆ ಒಡ್ಡಲಾಗಿದೆ. ಜೊತೆಗೆ ನಮ್ಮ ಕಾರ್ಯಕರ್ತರಿಗೆ ಪೋಲಿಂಗ್ ಬೂತ್ ಒಳಗಡೆ ಬಿಡ್ತಿಲ್ಲ, ಕೌಂಟಿಂಗ್ ಸೆಂಟ್ರ್ ಒಳಗಡೆ ಬಿಡಲಿಲ್ಲ, ಮತ್ತು ಗೂಂಡಾಗಳ ರೀತಿ ವರ್ತನೆ ಮಾಡಿದ್ರು, ಮತ್ತು ಗೂಂಡಾಗಳನ್ನು ಬಿಟ್ಟು ನಮಗೆ ಒಡಿಸಿದ್ದಾರೆ. ಆ ರೀತಿಯಾದಂಥ ಎಲ್ಲ ಆರೋಪಗಳನ್ನು ಮಮತಾ ಬ್ಯಾನರ್ಜಿ ಮಾಡಿದ್ರು. ಜೊತೆಗೆ ಕೌಂಟಿಂಗ್ ಸೆಂಟರ್ ಏನಿದೆ ಅದ್ರ ಒಳಗಡೆ ಹೋಗೋದಕ್ಕೂ ಕೂಡ ನನಗೆ ಬಿಡಲಿಲ್ಲ ಅಂತೇಳ್ಬಿಟ್ಟು ಮಮತಾ ಬ್ಯಾನರ್ಜಿ ಆರೋಪ ಮಾಡಿದ್ರು. ತಮ್ಮನ್ನು ತಳ್ಳಲಾಯಿತು, ತಮಗೆ ಥಳಿಸಲಾಯಿತು ಅಂತ ಕೂಡ ಹೇಳಿದ್ದಾರೆ. ಇವೆಲ್ಲ ಒಂದು ಕಡೆ ಆದರೆ ಒಂದೇನೆಂದರೆ, ಇಲ್ಲಿ ರಾಜ್ಯಪಾಲ ರವಿ ಏನಿದ್ದಾರೆ ಅವರ ಅಂಗಳದಲ್ಲಿ ಈಗ ಚೆಂಡಿದೆ ಅಂತ ಹೇಳ್ಬೋದು, ಪಶ್ಚಿಮ ಬಂಗಾಳ ರಾಜ್ಯಪಾಲರ ಅಂಗಳದಲ್ಲಿ. ಯಾಕೆಂದರೆ ಪಶ್ಚಿಮ ಬಂಗಾಳದ ರಾಜ್ಯಪಾಲರು ಸಂವಿಧಾನಿಕವಾಗಿ ತಮಗೆ ಸಿಕ್ಕಿರುವಂಥ ಅಧಿಕಾರವನ್ನು ಬಳಸಿಕೊಂಡು CM ಅಂದರೆ ಯಾರು ಜನರ ಒಂದು ಬೆಂಬಲವನ್ನು ಕಳ್ಕೊಂಡಿರ್ತಾರೆ, ತಮ್ಮ ಅವಧಿಯನ್ನು ಪೂರ್ಣಗೊಂಡಿದ್ದರೂ ರಾಜೀನಾಮೆ ಕೊಟ್ಟಿರಲ್ಲ, ಆ CM ಅವ್ರನ್ನ ಉಚ್ಚಾಟನೆ ಮಾಡೋವಂಥ ಅಧಿಕಾರ ಇದೀಗ ರಾಜ್ಯಪಾಲರ ಅಂಗಳಕ್ಕೆ ಹೋಗುತ್ತೆ. ಹಾಗಾಗಿ ಸಾಂವಿಧಾನಿಕವಾಗಿ ಯಾವುದೇ ರೀತಿಯ ಬಿಕ್ಕಟ್ಟು ಎದುರಾಗದಂತೆ ರಾಜ್ಯದಲ್ಲಿ ಒಂದು ಸಾಂವಿಧಾನಿಕ ಸಂಸ್ಥೆಗಳು ಸೂಕ್ತ ರೀತಿಯಲ್ಲಿ ನಡ್ಕೊಂಡು ಹೋಗೋಂಗೆ ನೋಡ್ಕೊಳ್ಳೋಂಥ ಜವಾಬ್ದಾರಿ ರಾಜ್ಯಪಾಲರ ಕೈಯಲ್ಲಿರುತ್ತೆ. ಹಾಗಾಗಿ ಅವರು ಸಂವಿಧಾನದತ್ತವಾಗಿ ತಮಗೆ ಸಿಕ್ಕಿರುವಂಥ ಅಧಿಕಾರವನ್ನು ಬಳಸಿಕೊಂಡು ಮಮತಾ ಬ್ಯಾನರ್ಜಿ ಅವ್ರನ್ನ CM ಸ್ಥಾನದಿಂದ ವಜಾ ಮಾಡಿ BJP CM ಯಾರಾಗ್ತಾರೆ ಅವ್ರಿಗೆ ಪ್ರಮಾಣ ವಚನ ನೀಡುವಂಥ ಕೆಲಸವನ್ನು ಮಾಡಲಿದ್ದಾರೆ. ರಾಮ್, ಓಕೆ ಥ್ಯಾಂಕ್ ಯು ದಿಲೀಪ್, ತಮ್ಮೆಲ್ಲ ಮಾಹಿತಿಗಾಗಿ. ಗಮನಿಸಿದ್ರಲ್ಲ, ಇಷ್ಟು ಬೆಳವಣಿಗೆ ಅಂತೂ ಹಾಗೆ ಆಗುತ್ತೆ. ಭಾಳ ಪ್ರಮುಖವಾಗಿ ಮಮತಾ ಬ್ಯಾನರ್ಜಿ ಅವರು ಅಂದರೆ ಹೋರಾಟ ಮಾಡಿಕೊಂಡೇ ಇಷ್ಟು ವರ್ಷ ರಾಜಕಾರಣದಲ್ಲಿ ಇರುವಂಥವ್ರು. ಏನಾದರೂ ತಪ್ಪಾದರೆ ಅದನ್ನು ಹೋರಾಟದಿಂದಲೇ ಸರಿಪಡಿಸುವಂಥ ಗುಣ ಮಮತಾ ಬ್ಯಾನರ್ಜಿ ಅವರದ್ದು. ಸೊ ಈ ಸಂದರ್ಭದಲ್ಲೂ ಕೂಡ ಏನು ಕೆಲವೊಂದಿಷ್ಟು ಆರೋಪಗಳನ್ನು ಅವರು ಮಾಡ್ತಾ ಇದ್ದಾರಲ್ಲ, ಸೊ ಇದರ ನಂತರ ಈಗ ಏನಾಗುತ್ತೆ ಅನ್ನೋದು ಒಂದು. ಇನ್ನು ಪಶ್ಚಿಮ ಬಂಗಾಳದಲ್ಲಿ ನಾವು ಇನ್ನೂ ಸೋತಿಲ್ಲ. SIR ಮೂಲಕ BJP 100 ಸ್ಥಾನಗಳನ್ನ ಕದ್ದಿದೆ. ಸುದ್ದಿಗೋಷ್ಠಿಯಲ್ಲಿ ಮಮತಾ ಬ್ಯಾನರ್ಜಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಚುನಾವಣಾ ಆಯೋಗ BJP ವಿರುದ್ಧ ಹೋರಾಟ ಮಾಡ್ತೇವೆ. ಮೋದಿ, ಅಮಿತ್ ಶಾ SIR ನೆಪದಲ್ಲಿ ಕಳ್ಳಾಟವನ್ನ ಆಡಿದ್ದಾರೆ. 9.3 ಮಿಲಿಯನ್ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ತೆಗೆದಿದ್ದಾರೆ. ಇಂತಹ ಚುನಾವಣೆಯನ್ನ ನನ್ನ ಜೀವನದಲ್ಲೇ ನೋಡಿಲ್ಲ. BJP ಕಳ್ಳಾಟಕ್ಕೆ ಚುನಾವಣಾ ಆಯೋಗವೂ ಕೂಡ ಕೈ ಜೋಡಿಸಿದೆ ಅಂತ ಕಿಡಿಕಾರಿದ್ದಾರೆ ಮಮತಾ ಬ್ಯಾನರ್ಜಿ. ಪಶ್ಚಿಮ ಬಂಗಾಳದಲ್ಲಿ ನಾವು ಇನ್ನೂ ಸೋತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ CM ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೂಡ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. SIR ಮೂಲಕ BJP 100 ಸ್ಥಾನಗಳನ್ನ ಕದ್ದಿದೆ. ಇದು ಅನ್ಯಾಯ ಅನ್ನೋ ನಿಟ್ಟಿನಲ್ಲಿ ಮಮತಾ ಬ್ಯಾನರ್ಜಿ ವಾಗ್ದಾಳಿಯನ್ನ ನಡೆಸಿರೋದು. ಚುನಾವಣಾ ಆಯೋಗ ಜೊತೆಗೆ BJP ವಿರುದ್ಧವೂ ಕೂಡ ಹೋರಾಡ್ತೇವೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. We fought against the all machinery, where Prime Minister and Home Minister is also involved. Directly interference. SIR, they deleted 90 lakhs names from the voter list. And when we went to court adjudication, 32 lakhs were included. But do you know that after that, the 7 lakhs what was deposited together, that is also included? But nobody knows that. So how they play the dirty, nasty and mischievous games. I have never seen this type of election in my life. From the beginning, in my student life, I have seen so many elections. Even 2004 also, when I was only alone, there also I have not seen this type of atrocities.